ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವಾಗ ದಸರಾ ಹಬ್ಬ, ಈ ದಸರಾ ಹಬ್ಬದ ಸ್ಪೆಷಲಲ್ಲಿ ದಸರಾ ಹಬ್ಬಕ್ಕೆ ಒಂದು ಸ್ಪೆಷಲ್ ಹಳೆಯ ಕಾಲದ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಕರ್ಜಿಕಾಯಿ ಅಂದ ತಕ್ಷಣ ತೆಂಗಿನಕಾಯಲ್ಲಿ ಮಾಡೋದು ತುಂಬ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥ ರೆಸಿಪಿ. ಆದರೆ ಇವತ್ತು ನಾನು ಭತ್ತದ ಹರಳಿನಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಹಳೆ ಕಾಲದ ರೆಸಿಪಿ, ತುಂಬಾ ಇಷ್ಟಪಟ್ಟು ನೀವೆಲ್ಲರೂ ಮಾಡಿಕೊಂಡು ತಿನ್ನುವಂಥ ಇಷ್ಟ ಆಗುವಂಥ ರೆಸಿಪಿ. ಹಾಗಾದರೆ ಬನ್ನಿ ಇವತ್ತಿನ ಕ್ರಿಸ್ಪಿ ಕರ್ಜಿಕಾಯಿ, ಅದು ಕೂಡ ಭತ್ತದ ಹರಳಿನಲ್ಲಿ ಮಾಡುವಂಥ ಕರ್ಜಿಕಾಯಿ ರೆಸಿಪಿನ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವೀಡಿಯೋಸು ಅಥವಾ ಸ್ವೀಟ್ಸ್ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನ ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಭತ್ತದ ಹರಳುಗಳು ಹೇಗಿರ್ತವೆ ಅಂತ ನೋಡ್ಕೊಳ್ಳಿ. ನೋಡಿ, ಇದು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಒಣಗಿರೋಂಥ ಕೊಬ್ಬರಿ ತುರಿ, ಇದು 1 ಕಪ್ ಆಗೋಷ್ಟು, ಹಾಗೆಯೇ 1 ಕಪ್ ಆಗೋಷ್ಟು ಭತ್ತದ ಹರಳನ್ನು ತೊಗೊಂಡಿದ್ದೀನಿ. ಇದನ್ನು ಭತ್ತದ ಹರಳು ಅಂತಾರೆ, ಲಾಯ ಅಂತಾರೆ, ಲಾಯ ಅಂತಲೂ ಸಹ ಕರೀತಾರೆ. ಅಂದರೆ ಭತ್ತವನ್ನು ಬಿಸಿ ಕಾವಲಿಗೆ ಹಾಕಿ ಹುರಿದಾಗ ಈ ಥರ ಹರಳುಗಳು ಆಗ್ತವೆ. ಇಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿರ್ತಿರಲ್ಲ ಅದಕ್ಕಿಂತ ಒಂದು 2 ಪಟ್ಟು ಆಗೋಷ್ಟು ಜಾಸ್ತಿನೇ ನೀವು ಈ ಭತ್ತದ ಹರಳುಗಳನ್ನು ತೊಗೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಅವಕ್ಕೆ ಸರಿಯಾಗಿ 2 ಭಾಗದಷ್ಟು ಬೆಲ್ಲನ ತೊಗೋಬೇಕು. 1 ಕಪ್ಪಿಗೆ 2 ಕಪ್ ಆಗೋಷ್ಟು ಬೆಲ್ಲ. ನೀವು ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀರ ಅಂದರೆ ಒಂದು ಅರ್ಧ ಕಪ್ ಕಡಿಮೆ ತೊಗೋಬೋದು. ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ. ಮಿಕ್ಸಿ ಜಾರಿಗೆ ನಾವು ತೊಗೊಂಡಂಥ ಭತ್ತದ ಹರಳುಗಳನ್ನು ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಇದು ಕ್ರಿಸ್ಪಿಯಾಗಿರಿದ್ರೆ, ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ನೀವು ಹಾಕ್ಕೋಬೋದು. ಹಾಗೆ ಒಂದು 5-6 ಲವಂಗನ ಹಾಕಿ ನಾನು ಪುಡಿ ಮಾಡ್ಕೋತೀನಿ. ಇದು ಬೆಚ್ಚಗಿಟ್ರೆ ಸೇಮ್ ಮಂಡಕ್ಕಿ ಥರ ಇರುತ್ತೆ, ಆಗ ನೀವು ಈಸಿಯಾಗಿ ಮಾಡ್ಕೋಬೋದು, ಈ ಥರ ಬೀಸ್ಕೋಬೋದು. ನೋಡಿ, ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಅಂಗಡಿಯಿಂದ ತಂದಿರೋ ಈ ಭತ್ತದ ಹರಳುಗಳೇನಾದರೂ ಮೆತ್ತಗಾಗಿದೆ ಅಂದರೆ ಒಂದು ತವಾದಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೀವು ಈ ಥರ ಪೌಡರ್ ಮಾಡ್ಕೋಬೋದು. ನೋಡಿ, ಇಷ್ಟೇ ಇದು ಪೌಡರ್ ಆಗೋದು. ನೀವು ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೊಳ್ಳೋಣ. ಇದು ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಒಂದು ಸೌಟ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡೋಕಿಟ್ಟಿದ್ದೀನಿ. ಹಾಗೆ ನೋಡಿ, 1 ಕಪ್ ಮೆಜರ್ಮೆಂಟಿಗೆ ತೊಗೊಳ್ಳಿ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟು ಹಾಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬರೀ ಮೈದಾ ಹಿಟ್ಟೇ ಹಾಕಿಬಿಟ್ಟು ಮಾಡ್ಕೋಬೋದು, ಬರೀ ಗೋಧಿ ಹಿಟ್ಟಲ್ಲೂ ಕೂಡ ನೀವು ಮಾಡ್ಕೋಬೋದು. ಈಗ 2 ಹಿಟ್ಟು ಹಾಕಾಗಿದೆ. ನೋಡಿ, ಅರ್ಧದಷ್ಟು ಮೈದಾಕ್ಕೆ ಅರ್ಧದಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಲ್ಲೂ ನೀವು ಮಾಡ್ಬೋದು. ಈಗ ಇದನ್ನು ಮಧ್ಯದಲ್ಲಿ ಸಣ್ಣ ಈ ಥರ ಮಾಡ್ಕೊಳ್ಳೋಣ, ಗ್ಯಾಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾಲಿ ಜಾಗ ಥರ ಮಾಡಿಕೊಂಡು ನಾವು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಎಣ್ಣೆ, ಅದಿಲ್ಲಿ ಹಾಕ್ಕೋಬೇಕು. ಅದಕ್ಕಿಂತ ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೆಲ್ಲ ಅಥವಾ ಸಕ್ಕರೆ ಯಾಕೆ ಹಾಕೋದು ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಫ್ರೈ ಮಾಡುವಾಗ ತುಂಬ ಬೇಗ ಕಲರ್ ಬರುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಈಗ ನಾವು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಎಣ್ಣೆ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಆಗಬೇಕು, ಕುದೀತಾ ಇರಬೇಕು ಎಣ್ಣೆ. ನೋಡಿ, ಹಿಟ್ಟಿಗೆ ಹಾಕಿದ ತಕ್ಷಣ ಬೆಲ್ಲ ಉಪ್ಪು ಅದರಲ್ಲೇ ಮಿಕ್ಸ್ ಆಗಿಬಿಡಬೇಕು, ಆ ಥರ. ಈಗ ಒಂದು ಸೈಡಿಂದ ಹಿಟ್ಟನ್ನು ಈ ಥರ ದುಡ್ಕೋತಾ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇದು ಬಿಸಿ ಇರುತ್ತಲ್ವ, ಕೈ ಸುಡ್ಬೋದು. ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಸ್ಪೂನ್ ಸಹಾಯದಿಂದಲೂ ನೀವು ಮಿಕ್ಸ್ ಮಾಡ್ಕೋಬೋದು. ಒಂದು 10 ನಿಮಿಷ ಹೀಗೆ ಬಿಟ್ಬಿಡಿ. ಅದು ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಅಲ್ಲೇ ಬಿಸಿಯಾಗಿ
ಬೆಂದು ಬರುತ್ತೆ. ಆಗ ಗರಿಗರಿಯಾಗಿ ಕೂಡ ರೆಡಿ ಆಗುತ್ತೆ. ಈಗ ಒಂದು ಸೌಟು ತೊಗೊಂಡು ಸೌಟಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪನೇ ಒಂದು ಸೈಡಿಂದ ನೋಡಿ ಈ ಥರ ಕೆದರ್ಕೋತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಎಲ್ಲ ಹಿಟ್ಟಿನ ಜೊತೆ. ಈಗ ಇದನ್ನು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಈ ಥರ ಉಂಡೆಗಳನ್ನೆಲ್ಲ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಮುಷ್ಟಿ ಕಟ್ಟಿದ್ರೆ ಹಿಟ್ಟು ಮುಷ್ಟಿಯಲ್ಲಿ ನಿಂತ್ಕೋಬೇಕು. ಹೇಗೆ ಕಟ್ಟಿರ್ತೀವಲ್ಲ ಅದೇ ಥರ ಹಾಕುವಾಗ ಹಿಟ್ಟು ನಮಗೆ ಕಲಿಸೋದಕ್ಕೆ ನೀರು ಹಾಕಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈ ಥರ ಮಾಡಿದ್ರೆ ಗಟ್ಟಿಯಾಗಿ ನಿಂತ್ಕೋಬೇಕು ಹಿಟ್ಟು. ಈಗ ನೀವು ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ಹಿಟ್ಟು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೋತಾ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ ನಾನು ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಇದನ್ನು ನಾದಿಕೊಂಡು ಒಂದು ಪ್ಲೇಟ್ ಮುಚ್ಚಳನ ಮುಚ್ಚಿಡ್ತಾಯಿದ್ದೀನಿ. ಹಿಟ್ಟು ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೊಂಡು ರೆಡಿ ಆದಮೇಲೆ ನಾವು ಬಿಸಿ ಮಾಡಿ ಇಟ್ಟಿರ್ತೀವಲ್ಲ ಬಾಣಲಿಲಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಉಳಿದ್ರೆ ಅದೇ ಎಣ್ಣೆಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಇನ್ನೊಂದು ಸ್ಪೂನ್ ಎಣ್ಣೆನ ಪೂರ್ತಿ ಹಿಟ್ಟಿಗೆ ಹಚ್ಚಿ ಕಲಿಸ್ಬಿಟ್ಟು ನೋಡಿ ಈ ಥರ ಸವರ್ಬಿಟ್ಟು ಜಸ್ಟ್ ಸವರ್ತಾ ಈಗ ಒಂದು 2 ನಿಮಿಷ ನಾದ್ಕೊಳ್ಳಿ. ಚೆನ್ನಾಗಿ 2 ನಿಮಿಷ ನಾದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಒಂದು 10 ನಿಮಿಷದಿಂದ 15 ನಿಮಿಷದವರೆಗೂ ನೀವು ಇಷ್ಟೇ ಸ್ಮೂತಾಗಿ ಕಲಸಿಟ್ಕೊಂಡ್ರೆ ಸಾಕು. ನೋಡಿ ಈ ಥರ ಚಪಾತಿ ಹಿಟ್ಟಿನದಕ್ಕೆ ಕಲಸಿಟ್ರೆ ಸಾಕು. ಈಗ ಬೆಲ್ಲನ ನಾವು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ನಾವೇನು ಮೊದಲೇ ತೊಗೊಂಡಿದ್ವಲ್ಲ ಬೆಲ್ಲ, ಇದಕ್ಕೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ನೋಡಿ ಬಿಸಿ ಆಗ್ತಾಯಿದೆ, ಚೆನ್ನಾಗಿ ನೊರೆ ಬರೋದಕ್ಕೆ ಶುರುವಾಗಿದೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತೆಳು ಬೆಲ್ಲ ತೊಗೊಂಡಿದ್ದೀನಿ, ನೀವು ಉಂಡೆ ಬೆಲ್ಲ ಬೇಕಿದ್ದರೂ ತೊಗೋಬೋದು. ಈಗ ಕೊಬ್ಬರಿ ತುರಿ ಮತ್ತು ನಾವು ಪುಡಿ ಮಾಡಿಟ್ಟಂಥ ಹರಳಿನ ಪುಡಿಯನ್ನು ಹಾಕ್ಕೊಳ್ಳೋಣ, ಎರಡನ್ನೂ ಒಟ್ಟಿಗೆ. ನಾನಿಲ್ಲಿ ತೆಳು ಬೆಲ್ಲ ಯೂಸ್ ಮಾಡಿದ್ದೀನಿ, ನೀವು ಸಕ್ಕರೆ ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನೀವು ಉಂಡೆ ಬೆಲ್ಲ ಯೂಸ್ ಮಾಡಿದ್ರೆ ಮೊದಲಿಗೆ ಇದನ್ನು ಕರಗಿಸ್ಕೊಂಡು ಸೋಸ್ಕೊಂಡು ನಂತರ ಮಾಡಿ. ನಾನಿಲ್ಲಿ ತೆಳು ಬೆಲ್ಲ ತೊಗೊಂಡಿರೋದ್ರಿಂದ ಸೋಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದು ಮೊದಲೇ ಕ್ಲೀನಾಗಿರುತ್ತೆ. ಆಲೇ ಮನೆಯಿಂದಲೇ ಡೈರೆಕ್ಟಾಗಿ ತಂದಿರೋದ್ರಿಂದ ಯಾವುದೇ ಕೆಮಿಕಲ್ ಅಥವಾ ಏನೂ ಮಿಕ್ಸ್ ಆಗಿರೋದಿಲ್ಲ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಆ ಥರ ಆಲೆ ಮನೆಯಲ್ಲಿ ಸಿಕ್ಕರೆ ಅದೇ ಥರದ ಬೆಲ್ಲನ ತಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಇದನ್ನು ನಿಧಾನವಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ತೊಗೋಬೇಕು. ಇದನ್ನು ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ನೀವು ಮಾಡಬೇಕು. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ. ಬೆಂಕಿ ಸ್ವಲ್ಪನೂ ಜಾಸ್ತಿ ಇಟ್ಕೊಳ್ತೇನೆ ಲೋ ಫ್ಲೇಮಲ್ಲಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಲೋ ಫ್ಲೇಮಲ್ಲಿ ಕಲಸಿ ತೊಗೋಬೇಕು. ಈಗ ಇದನ್ನು ಇನ್ನೊಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ, ತಳ ಬಿಡೋವರೆಗೂ. ನೋಡಿ ಇದು ಆಲ್ರೆಡಿ ತಳ ಬಿಡೋದಕ್ಕೆ ಶುರುವಾಗಿದೆ. ನೀವು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಬಂದರೆ ಅದೇ ನಿಧಾನವಾಗಿ ಮಿಕ್ಸ್ ಆಗ್ತಾ ತಳ ಕೂಡ ಬಿಡ್ತಾ ಬರುತ್ತೆ. ಈಗಿದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾವು ಮೊದಲೇ ಕಲಸಿಟ್ಟಂಥ ಮೈದಾ ಹಿಟ್ಟನ್ನ ಸಣ್ಣದಾಗಿ ಗುಳ್ಳೆ ಮಾಡಿಕೊಂಡು ನೋಡಿ ಈ ಥರ ಹಿಟ್ಟನ್ನು ಲಟ್ಟಿಸ್ಕೋಬೇಕು. ಈ ಥರ ಸ್ವಲ್ಪನೇ ಹಿಟ್ಟನ್ನು ಲಟ್ಟಿಸ್ಕೊಂಡು ಪೂರಿ ರೀತಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟ ಆದರೆ ಸಾಕು. ಈ ಹದದಲ್ಲೇ ಪೂರ್ತಿಯಾಗಿ ಎಲ್ಲವನ್ನು ಲಟ್ಟಿಸಿ ರೆಡಿ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಎಲ್ಲವನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಈ ಹದದಲ್ಲಿ ನೀವು ರೆಡಿ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ನೀವು ಈ ಥರ ಮುಚ್ಚಳದ ಸಹಾಯದಿಂದನೂ ನೀವು ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೋದು. ಒಂದು ದೊಡ್ಡ ಚಪಾತಿ ಥರ ಮಾಡಿಕೊಂಡು ಈ ಥರ ಒಂದು ಸಣ್ಣ ಅಳತೆಗೆ ಮುಚ್ಚಳ ತೊಗೊಂಡು ಅದರಲ್ಲಿ ನೀವು ಈ ಥರ ಕಟ್ ಮಾಡಿ ನಂತರ ನೀವು ಲಟ್ಟಿಸಿ ಕೂಡ ಎಲೆಗಳನ್ನು ರೆಡಿ ಮಾಡ್ಕೋಬೋದು.
ನೋಡಿ ಈ ಹದದಲ್ಲಿ ನೀವು ಇಟ್ಕೊಂಡ್ರೆ ಹಿಟ್ಟು ನೆಕ್ಸ್ಟ್ ಲಟ್ಟಿಸ್ಲಿಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದೇ ಥರ ನಾನು ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗೆಲ್ಲ ಒಂದು ಸಲ ರೆಡಿ ಮಾಡ್ಕೊಂಡಿದ್ದೀನಿ ಕಟ್ ಮಾಡಲಿಕ್ಕೆ. ಈಗ ಇದನ್ನು ಪೂರ್ತಿಯಾಗಿ ತಕ್ಕೊಳ್ಳೋಣ ಒಂದು ಸಲ. ಇವುಗಳನ್ನು ನಾನು ಪೂರ್ತಿಯಾಗಿ ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಾಡಿಟ್ಟಂಥ ಹೂರಣ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನು ಲಟ್ಟಿಸಿರೋಂಥ ಎಲೆಗಳಿಗೆ ಈ ಥರ ಹಾಕ್ಕೋಬೇಕು. ಈ ಥರ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಎಣ್ಣೆಲಿ ಹುರಿದ ನಂತರ ಇದು ಜಾಸ್ತಿ ಆಗುತ್ತೆ, ಉಬ್ಬುತ್ತೆ ಕೂಡ. ನೋಡಿ ಈ ಥರ ಎಲ್ಲದರಲ್ಲೂ ಈ ಥರ ಸ್ಟ್ರೈಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಸ್ಪೂನಿಂದ ನೀವು ಕೂಡ ಹಾಕ್ಕೋಬೋದು. ಇದೇ ಥರ ನಾನು ಎಲ್ಲವನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೀವು ಎಲ್ಲವನ್ನು ಹಾಕಿ ಒಂದು ಸಲ ರೆಡಿ ಮಾಡ್ಕೋಬೇಕು. ಎಲ್ಲವನ್ನು ಹಾಕಿ ಒಂದು ಸಲ ಸೆಟ್ ಮಾಡಿ ರೆಡಿ ಮಾಡಿ ಆದ ನಂತರ ನೋಡಿ ಈ ಥರ ಹೂರಣ ಹಾಕಿ ಕರ್ಜಿಕಾಯಿ ಮಾಡುವಂಥ ಪ್ರೆಸ್ ಇದ್ದರೆ ಇದರ ಸಹಾಯದಿಂದ ನೀವು ನೆಕ್ಸ್ಟು ಇದು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆಯೇ ಒತ್ಕೋಬೋದು. ನೋಡಿ ಈ ಥರ ಮಧ್ಯದಲ್ಲಿ ನಾವು ಹಾಕಿರೋಂಥ ಹೂರಣದ ಎಲೆಯನ್ನು ಹಾಕಿ ಒತ್ತಿಬಿಟ್ಟು ಈ ಥರ ಅಚ್ಚು ಮಾಡಿ ರೆಡಿ ಮಾಡ್ಕೋಬೇಕು. ಈ ಥರ ಅಚ್ಚಿನಲ್ಲಿ ಹಾಕಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಪ್ರೆಸ್ನಲ್ಲಿ ಹಾಕಿ ಒತ್ತಿ ಇಟ್ಕೋಬೋದು. ಇಲ್ಲಾಂದರೆ ನೀವು ಹಾಗೆಯೇ 2 ಜನ ಮಡಚ್ಬೋದು. ಈಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇವುಗಳನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದೊಂದಾಗಿ ಹದವಾದ ಕಾವಿದ್ದಾಗ ಈ ಥರ ನೀವು ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಕೂಡ ಎಣ್ಣೆ ಬಿಸಿ ಇರಬಾರ್ದು. ತುಂಬ ಎಣ್ಣೆ ಬಿಸಿ ಇದ್ದರೆ ಸೀದು ಹೋಗುತ್ತೆ. ಹಾಗಾಗಿ ಎಣ್ಣೆ ಕೂಡ ತುಂಬ ಬಿಸಿ ಟೆಂಪ್ರೇಚರ್ನಲ್ಲಿ ಇಟ್ಕೋಬೇಡಿ. ಹದವಾಗಿ ಬಿಸಿ ಆಗ್ತಾಯಿದ್ದ ಹಾಗೆ ಎಲ್ಲವನ್ನು ಈ ಥರ ಹಾಕ್ಕೊಳ್ಳಿ. ಈಗ ಇದು ಒಂದು ಸೈಡ್ ಚೆನ್ನಾಗಿ ಕಲರ್ ಬರ್ತಾ ಇದ್ದ ಹಾಗೆಯೇ ಇದನ್ನು ಮಗ್ಚಾಕೋಬೇಕು. ನೋಡಿ ಈ ಥರ ಎಲ್ಲ ಮಗ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ. ಇದೇ ಥರ ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಈ ಥರ ಗರಿಗರಿಯಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬಂದ ನಂತರ ನೀವು ಎಲ್ಲವನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದುಬಿಟ್ಟು ಹಾಕ್ಕೊಂಡ್ರೆ ಗರಿಗರಿಯಾದಂಥ ಭತ್ತದ ಹರಳಿನ ಕರ್ಜಿಕಾಯಿ ರೆಸಿಪಿ ರೆಡಿ. ಇದನ್ನು ನೀವು ಟೀಗೆ ಅಥವಾ ಸ್ನ್ಯಾಕ್ಸ್ಗೆ ಕೂಡ ಇದನ್ನು ಟ್ರೈ ಮಾಡ್ಬೋದು. ಬೇಕಿದ್ದರೆ ನೀವು ಇದನ್ನು ಹಬ್ಬಕ್ಕೆ ದೇವರ ನೈವೇದ್ಯಕ್ಕೂ ಕೂಡ ಟ್ರೈ ಮಾಡ್ಬೋದು. ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.